ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಖ್ಯ ಯಜಮಾನನಾಗಿ ಪಾಲ್ಗೊಂಡ್ರು. ಈ ರೀತಿ ಮುಖ್ಯ ಯಜಮಾನನಾಗಿ ಪಾಲ್ಗೊಳ್ಳುವ ಮೊದಲು 11 ದಿನಗಳ ಕಠಿಣ ವ್ರತವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ರು. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಕಠಿಣ ವ್ರತವೂ ಕೂಡ ರಾಜಕೀಕರಣಗೊಳಿಸಲಾಗ್ತಾ ಇದೆ. ಅತ್ತ ಕಾಂಗ್ರೆಸ್ ನಾಯಕರು ಪ್ರಧಾನಿ ಅವರ ಮೇಲೆ ಡೌಟ್ ಪಡ್ತಾ ಇದ್ದು, ನಿಜವಾಗ್ಲೂ ಇವರು ವ್ರತ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೇ ಅನುಮಾನ ಇದೆ ಅಂತ ಆರೋಪವನ್ನ ಮಾಡ್ತಿದ್ದಾರೆ. ಮೋದಿ ರಾಮ ಬೇಕಾಗಿಲ್ಲ, ಕೈಯಲ್ಲಿ ಮಂತ್ರಾಕ್ಷತೆ ಇಲ್ಲಿ ದೊಡ್ಡೆ ಮುಡಿಕೊಂಡವರು. ಶತಮಾನಗಳ ಕನಸು ನನಸಾಗಿ ಹೋಗಿದೆ. ರಾಮ ಜನ್ಮಭೂಮಿಯಲ್ಲಿ ಬಾಲರಾಮ ಹೆಜ್ಜೆ ಇಟ್ಟಾಗಿದೆ. ಎಲ್ಲೆಲ್ಲೂ ಭಕ್ತಿಯ ಪರಾಕಾಷ್ಠೆ ತುಂಬಿದ್ರೆ ಇಡೀ ದೇಶಕ್ಕೆ ದೇಶವೇ ಇನ್ನೇನು ಬೇಕೆನ್ನ ಹೃದಯಕ್ಕೆ ರಾಮ ಅಂತ ಜಪದಲ್ಲಿ ಮಗ್ನವಾಗಿದೆ. ಇಂದು ಕೂಡ ಸಾಗರೋಪಾದಿಯಲ್ಲಿ ಬಂದ ಭಕ್ತರು ಬಾಲರಾಮನ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಇನ್ನು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ವಿಧಿವಿಧಾನವಂತೂ ಕೇಳುವುದೇ ಬೇಡ. ಪ್ರಾಣ ಪ್ರತಿಷ್ಠಾಪನೆಯ ಯಜಮಾನನಾಗಿದ್ದ ಪ್ರಧಾನಿ ಮೋದಿ 11 ದಿನಗಳ ಕಾಲ ಉಪವಾಸ ಇದ್ದು ಕಠಿಣಾತಿ ಕಠಿಣ ವ್ರತಗಳನ್ನ ಮಾಡಿದ್ರು. ಆದ್ರೀಗ ಮೋದಿ ವ್ರತಾಚರಣೆಗೂ ರಾಜಕೀಯ ಮೆತ್ಕೊಂಡಿದೆ. ಇವತ್ತು ರಾಮನ ಹೆಸರು ಹೇಳ್ಕೊಂಡು ಹೊಡೆದಾಳುವಂತ ನೀತಿಯನ್ನ ಆಚರಣೆ ಮಾಡುವಂಥದ್ದು ಬೇಕಾಗಿದೆ. ಅಲ್ಲೇನ್ ಪೂಜೆ ಸಲ್ಲಿಸೋರು ದಂಪತಿ ಸಮೇತ ಪೂಜೆ ಸಲ್ಲಿಸಬೇಕಾಗುತ್ತೆ. ಶ್ರೀರಾಮಚಂದ್ರನ ಪವಿತ್ರತೆಗೆ ಧಕ್ಕೆ. ಕೇಳಿದ್ರಲ್ವಾ ಕಾಂಗ್ರೆಸ್ ನಾಯಕರ ಒಂದೊಂದು ಮಾತುಗಳನ್ನ. ರಾಮ್ಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಕಠಿಣ ವ್ರತ ಮಾಡಿದ್ರು, ಯಮ ನಿಯಮ ಪಾಲಿಸಿದ್ರು. ಅನುಮಾನದ ಪ್ರಶ್ನೆಯ ತಕ್ಕಡಿಗೆ ಬಂದು ಬಿದ್ದಿದೆ ಪ್ರಧಾನಿಯ ಆಚರಣೆ. ಕೈಯಲ್ಲಿ ಮಂತ್ರಾಕ್ಷತೆ, ಬಗಲಲ್ಲಿ ದೊಣ್ಣೆ, ಯಾಕ್ರೀ ಬೇಕು ಎಂದ ಡಿಕೆ. ನಮಗೆ ಮೋದಿ ರಾಮ ಬೇಡ ಎಂದು ಗುಡುಗಿದ ಗೃಹ ಸಚಿವ ಪರಂ. ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರ ವಾಕ್ಸಮರ ಮುಂದುವರಿದಿದೆ. ಬಿಜೆಪಿ ನಾಯಕರ ವಿರುದ್ಧ ಗುಡುಗಿದ ಡಿಸಿಎಂ ಡಿಕೆ ಶಿವಕುಮಾರ್ ಕೈಯಲ್ಲಿ ಮಂತ್ರಾಕ್ಷತೆ, ಬಗಲಲ್ಲಿ ದೊಣ್ಣೆ, ಯಾಕ್ರೀ ಬೇಕು ಇದೆಲ್ಲ ಅಂತ ಲೇವಡಿ ಮಾಡಿದ್ರೆ, ಪರಮೇಶ್ವರ್ ಅಂತೂ ನಮಗೆ ಮೋದಿ ರಾಮ ಬೇಡ ಅಂತ ಕಿಡಿಕಾರಿದ್ರು. ಕೈಯಲ್ಲಿ ಮಂತ್ರಾಕ್ಷತೆ, ಮಗಲ್ನಲ್ಲಿ ದೊಣ್ಣೆ, ಕೈಯಲ್ಲಿ ಮಂತ್ರಾಕ್ಷತೆ ಇಲ್ಲಿ ದೊಣ್ಣೆ ಮುಡಿಕೊಂಡವ್ರೆ ಬಿಜೆಪಿಯವರು. ಯಾಕ್ರಿ ಇವೆಲ್ಲ? ಶ್ರೀರಾಮ ಬರೀ ಇವ್ರು ಯಾರೋ 4 ಜನಕ್ಕೆ ಆಗೋದಲ್ಲ. ನಮಗೆ ಯಾರು ಬೇಕಪ್ಪ ಅಂದರೆ ದಶರಥ ರಾಮ ಬೇಕು. ನಮಗೆ ಮೋದಿ ರಾಮ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ದಶರಥ ರಾಮ. ಈ ದೇಶದಲ್ಲಿ ರಾಮರಾಜ್ಯವನ್ನು ಮಾಡಿದಂಥ ರಾಮ ಬೇಕೇ ವಿನಃ ಇವತ್ತು ರಾಮನ ಹೆಸರು ಹೇಳ್ಕೊಂಡು ಹೊಡೆದಾಳುವಂಥ ನೀತಿಯನ್ನು ಆಚರಣೆ ಮಾಡುವಂಥದ್ದು ಬೇಕಾಗಿಲ್ಲ. ಈ ಸಮರ ಒಂದ್ ಕಡೆ ಇರಲಿ, ಈತ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಮಾತು ಕೇಳಿದ್ರೆ ಪ್ರಧಾನಿ ಮೋದಿ ವ್ರತಾಚರಣೆಯಲ್ಲಿ ಶಿಷ್ಟಾಚಾರ ಉಲ್ಲಂಘಿಸಿದ್ರ ಅನ್ನೋ ಪ್ರಶ್ನೆ ಶುರುವಾಗುತ್ತೆ. ಮೋದಿ ವ್ರತಾಚರಣೆ ಬಗ್ಗೆ ಮಾತನಾಡಿದ ವೀರಪ್ಪ ಮೊಯ್ಲಿ, ಮೋದಿ ಉಪವಾಸ ಇದ್ದಂತೆ ಕಾಣ್ತಿಲ್ಲ, ರಾಮನ ಪಾವಿತ್ರತೆಗೆ ಧಕ್ಕೆ ಆಗಿದೆ ಅಂತೆಲ್ಲ ಮಾತನಾಡಿದ್ದಾರೆ. ಮೋದಿ ಇವತ್ತು ಕೂಡ ನೀವು ನೋಡಿದ್ರಿ ಬಹಳ ಜೋರಾಗಿ ನಡೀತಾನೆ, ಏನು ಆಯಾಸ ಕಾಣುವುದಿಲ್ಲ. 7 ದಿವಸ ಉಪವಾಸ ಇದ್ದಾಗೆ ನಮಗೆ ಕಾಣುವುದಿಲ್ಲ. ಆದ್ರೂ ಅವ್ರು ಹೇಳಿದ್ದು ಅದು ದೇವರಿಗೆ ಇಚ್ಛೆ ಆಗೋದಿದ್ರೆ ಅವ್ರು ಯಾವ ರೀತಿ ಉಪರಾತ ಮಾಡಲಿ. ಲೈಕ್ ಟಮಕ್ಲಿಸ ಸೋಡ್ ಒಂದು ತಲೆ ಮೇಲೆ ಇವತ್ತು ಕೂಡ ಅವರ ಮೇಲೆ ಇದೆ. ಅಂಥ ಮನುಷ್ಯನನ್ನು ಅಲ್ಲಿ ಗರ್ಭಗುಡಿಯಲ್ಲಿ ಕೂರಿಸಿ ಪೂಜೆ ಮಾಡೋದು, ಅವರಿಂದಲೇ ಪೂಜೆ ಮಾಡೋದು, ಅವರಿಗೆ ಈ ಯಾರು ಮಂಗಳಾರತಿ ಮಾಡಿಸೋದು ಅಥವಾ ಅವರಿಗೆ ತೀರ್ಥವನ್ನು ಬಾಯಿಗೆ ಸುರಿಸುವಂಥದ್ದು ಏನು ಒಂದು ಅಸಹ್ಯವಾದಂಥ ಅಸಭ್ಯವಾದಂಥ ಪ್ರವೃತ್ತಿಯನ್ನು ಮಾಡಿದ್ದಾರೆ. ಅದರಿಂದ ಇಡೀ ರಾಜಧರ್ಮಕ್ಕೆ ವಿರುದ್ಧ ಅದು ಮತ್ತು ಶ್ರೀರಾಮಚಂದ್ರನ ಪವಿತ್ರತೆಗೆ ಧಕ್ಕೆ ಬರ್ತದೆ. ಇವತ್ತು ಈ ಬಿ ಜೆ ಪಿಯಿಂದ ಇವತ್ತು ನಿಜವಾದಂಥ ಒಂದು ಕೆಲಸ ಶ್ರೀರಾಮಚಂದ್ರನ ಒಂದು ಪ್ರತಿಮೆಯನ್ನು ದೇವಸ್ಥಾನವನ್ನು ಕಟ್ಟುವ ಕೆಲಸ ಅದು ಅಪೂರ್ಣವಾಗಿಯೇ ಉಳಿದಿದೆ. ಆದರೆ ಅದು ಪೂರ್ಣವಾಗಿದೆ ಅಂತೇಳಿ ಇವತ್ತು ಅವರು ಮುಂದೆ ಬಂದಿದ್ದಾರೆ. ಅದು ಒಂದು ರೀತಿಯ ಧರ್ಮಕ್ಕೆ ಭಗ್ನ ಹೊರತು ಧರ್ಮಕ್ಕೆ ಒಂದು ಸ್ಪಂದನೆ ಕೊಟ್ಟಾಗೆ ಆಗಲಿಲ್ಲ. ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಅಪೂರ್ಣ ಮಂದಿರದಲ್ಲಿ ರಾಮ್ಲಲ್ಲಾನ ಪ್ರತಿಷ್ಠಾಪನೆ ಯಾಕೆ ಅಂತ ಶಂಕರಾಚಾರ್ಯರು ಪ್ರಶ್ನೆ ಮಾಡಿದ್ದಾರೆ, ನಾವು ಕೇಳಿಲ್ಲ ಅಂದ್ರು. ಇನ್ನು ಶಾಸಕ GS ಪಾಟೀಲ್ ಮಾತನಾಡಿ, ಮೋದಿ ಒನ್ ಮ್ಯಾನ್ ಆರ್ಮಿ, ಯಾರಾದ್ರೂ ದಂಪತಿ ಪೂಜೆ ಮಾಡಬೇಕಿತ್ತು ಅಂದ್ರು.
ವೈ ಇಸ್ ಬಿಜೆಪಿ ಆಸ್ಕಿಂಗ್ ಕಾಂಗ್ರೆಸ್ ಕ್ವೆಶ್ಚನ್? ನಾವು ಎಲ್ಲಿ ಕ್ವೆಶ್ಚನ್ ಮಾಡಿದ್ದೀವಿ ಸರ್? ಶಂಕರಾಚಾರ್ಯರು ಕ್ವೆಶ್ಚನ್ ಮಾಡಿರೋದು. 4 ಶಂಕರಾಚಾರ್ಯರು ಕ್ವೆಶ್ಚನ್ ಮಾಡಿದ್ದಾರೆ. ಅಪೂರ್ಣ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡೋದು ಸೂಕ್ತನಾ? ಪ್ರಾಣ ಪ್ರತಿಷ್ಠೆ ಅಂದ್ರೆ ಏನು ಸರ್? ಮೂರ್ತಿಯನ್ನ ಗರ್ಭಗುಡಿಗೆ ತಂದು ಅದಕ್ಕೆ ಜೀವ ತುಂಬೋದು. ಯಾರು ಜೀವ ತುಂಬಬೇಕು? ಸಾಧು ಸಂತರ ಜೀವ ತುಂಬಬೇಕು, ಆ ಸಮಾಜದ ಹಿರಿಯರು ಬಂದು ಜೀವ ತುಂಬಬೇಕು. ಪ್ರಧಾನಮಂತ್ರಿ ಯಾಕೆ ಜೀವ ತುಂಬ್ತಾ ಇದ್ದಾರೆ ಅಂತ ಕೇಳಿದ್ದಾರೆ. ಅಪೂರ್ಣ ಮಂದಿರದಲ್ಲಿ ನೀವು ಮೂರ್ತಿ ತಂದ್ಬಿಟ್ಟು ಪೂಜೆ ಮಾಡೋದು ಎಷ್ಟು ಸೂಕ್ತ ಅಂತ ಅವ್ರು ಕೇಳಿರೋದು, ನಾವಲ್ಲ. ಅಲ್ಲೇನು ಪೂಜೆ ಸಲ್ಲಿಸೋರು ದಂಪತಿ ಸಮೇತ ಪೂಜೆ ಸಲ್ಲಿಸ್ಬೇಕಾಗತ್ತೆ. ಆದ್ರೆ ಇವ್ರಿಗೆ ಇದು ಸಾರ್ವಭೌಮ, ಇವರು ಮೋದಿಯವರು 1 ಮ್ಯಾನ್ ಆರ್ಮಿ. ಕನಿಷ್ಠ ಪಕ್ಷ ಅವರು ಮದುವೆ ಮಾಡ್ಕೊಂಡಿಲ್ಲ ಅಂತಾರ. ಅವರು ಕುಟುಂಬ ಇರ್ಲಿಕ್ಕಂದ್ರೆ ಯಾರು ದಂಪತಿಗಳಿದ್ದಾರೆ ಅವ್ರನ್ನ ಕುಂದಿರಿಸಿ ಪೂಜೆ ಮಾಡಿಸ್ಬೇಕಾಗಿತ್ತು. ಇಂಥ ಸಂಪ್ರದಾಯ ಮುರಿದಾಗ ಭಾಳ ಮುಂದೆ ನಾವು ಕೆಟ್ಟ ಘಟನೆಗಳನ್ನು ಕೂಡ ಎದುರಿಸ್ತಕ್ಕಂಥ ಒಂದು ವ್ಯವಸ್ಥೆ ಇಂಥ ಪವಿತ್ರ ಕಾರ್ಯಕ್ರಮದಲ್ಲಿ ಆಕೈತಿ. ಇಷ್ಟು ದಿನ ಬಿಜೆಪಿ ಕಾಂಗ್ರೆಸ್ ನಡುವೆ ರಾಮ ರಾಜಕೀಯ ಧಗಧಗ ಅಂತಿತ್ತು. ಆದ್ರೀಗ ಮೋದಿ ವ್ರತಾಚರಣೆಯ ವಿಷಯವು ರಾಜಕೀಯ ವಾಗ್ಯುದ್ಧದ ಪಟ್ಟಿಗೆ ಸೇರ್ಪಡೆಯಾಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.